ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಬಹಳಷ್ಟು ಜನರು 10th ಪಾಸ್ ಆಗಿ ಮನೆಯಲ್ಲಿ ಕೂತಿರ್ತೀರಿ, ಬೇರೆ ಬೇರೆ ಕಡೆ ಕಂಪ್ನೀಸ್ಗಳಲ್ಲಿ ಬೇರೆ ಬೇರೆ ಅಂಗಡಿಗಳಲ್ಲಿ ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಬಟ್ ಟ್ಯಾಲೆಂಟ್ ಇರುತ್ತೆ, ಅವ್ರಿಗೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಸಿಕ್ಕಿರೋದಿಲ್ಲ. 10th ಆದ್ಮೇಲೆ ನಾವು ಯಾವೆಲ್ಲ ಗೌರ್ಮೆಂಟ್ ಜಾಬ್ ಅನ್ನ ಪಡ್ಕೋಬಹುದು ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿಕೊಡ್ತಾ ಇದ್ದೇನೆ. 10th ಆಗಿರ್ಬೇಕು, ಅದ್ರ ಜೊತೆಗೆ 18 ವರ್ಷ ನೀವು ಪೂರೈಸಿರ್ಬೇಕು. 18 ವರ್ಷ ಆಗಿರ್ಬೇಕು ಮತ್ತು 10th ಆಗಿರ್ತಕ್ಕಂಥವ್ರು ಯಾವೆಲ್ಲ ಎಕ್ಸಾಮ್ಸ್ ಗಳಿಗೆ ಟ್ರೈ ಮಾಡಬಹುದು ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಬಹಳಷ್ಟು ಜನರ ಕನಸಿರ್ತೈತಿ ಪೊಲೀಸ್ ಆಗ್ಬೇಕು ಅಂತೇಳಿ. ಪೊಲೀಸ್ ಆಗಲು ನಾವು ಏನ್ ಓದ್ಬೇಕು, ಅದಕ್ಕೆ ಕ್ವಾಲಿಫಿಕೇಶನ್ ಏನಿರ್ತೈತಿ, ಎಷ್ಟು ವಯಸ್ಸು ಇರಬೇಕು, ಎಷ್ಟು ವಯಸ್ಸಿನ ಒಳಗಡೆ ಇರುವಂತವರು ಪೊಲೀಸ್ ಆಗ್ಬಹುದು ನಮ್ಮ ಕರ್ನಾಟಕದಲ್ಲಿ. ಅದ್ರ ಬಗ್ಗೆನೂ ಕೂಡ ಡಿಟೇಲ್ ಆಗಿ ಚರ್ಚೆ ಮಾಡೋಣ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನೀವು ಪ್ರಯತ್ನ ಮಾಡಿದ್ರೆ ಮಾತ್ರ ನೀವು ಸಕ್ಸಸ್ ಅನ್ನ ಕಾಣ್ತೀರಿ, ಹೌದಾ? ನಾ ಪ್ರಯತ್ನ ಮಾಡಿದ್ರೆ ನಾ ಸಕ್ಸಸ್, ನೀವು ಪ್ರಯತ್ನ ಮಾಡಿದ್ರೆ ನೀವು ಸಕ್ಸಸ್. ನಿಮ್ಮ ಕೈ ಒಳಗಿರ್ತೈತಿ ಅದು. ಅಂದ್ರೆ ನಿಮ್ಮ ಮನಸ್ಸಿನ ಮೇಲೆ ಡಿಪೆಂಡ್ ಇರ್ತೈತಿ. ಮನಸ್ಸು ಮಾಡಿದ್ರೆ ಎಲ್ಲವೂ ಕೂಡ ಪಡ್ಕೋಬಹುದು ಈ ಜಗತ್ತಿನಲ್ಲಿ. ಓಕೆನಾ? ಬನ್ನಿ ಒಂದೊಂದಾಗಿ ಇದ್ರ ಬಗ್ಗೆ ನಾವು ಡಿಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ನೋಡ್ರಿ, 10th ಆದ ಮೇಲೆ ನೀವು ಯಾವೆಲ್ಲ ಎಕ್ಸಾಮ್ಸ್ ಗಳಿಗೆ ಅಂದ್ರೆ ಯಾವೆಲ್ಲ ಗೋರ್ಮೆಂಟ್ ಜಾಬ್ಸ್ ಗಳನ್ನ ತಗೋಬಹುದು. ಮೊಟ್ಟ ಮೊದಲನೇದಾಗಿ 10th ದಲ್ಲಿ ನೋಡ್ರಿ, ನಮ್ಮ ಕರ್ನಾಟಕದಲ್ಲಿ ಹೇಳೋದಾದ್ರೆ ಈಗ ಕೆ ಎಸ್ ಆರ್ ಪಿ ಒಂದ್ ಆಗಿರ್ಬಹುದು. ಅದ್ರ ಜೊತೆಗೆ KSISF ಅಂತ ಹೇಳಿ ಒಂದ್ ಬರ್ತೈತಿ, KSISF ಅಂತ ಹೇಳಿ. ಇವು 10th ಮೇಲೆ ಇರ್ತಾವು. ನೀವು 10th ಪಾಸ್ ಆಗಿದ್ರಿ, ನಿಮ್ಮ ಏಜ್ 18 ವರ್ಷ ಮುಗಿದು 19ನೇ ವರ್ಷಕ್ಕೆ ನೀವು ಇದ್ರಿ ಅಂತಂದ್ರ ನೀವು ಈ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಆಮೇಲೆ ಮಿನಿಮಮ್ ಏಜ್ ಒಂದು 30ರವರೆಗೆ ಇರ್ತೈತಿ. ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ಆಗ್ಬೇಕು ಅಂತಂದ್ರೆ ಮೊದಲು ಏನು ಅಂತಂದ್ರೆ ಬಹಳ ಕಡಿಮೆ ಏಜ್ ಅನ್ನ ಮಾಡಿದ್ರು, 25 ಇತ್ತು. ಈಗ 30ರವರೆಗೂ ಕೂಡ ಏಜ್ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಬಹುದು. ಏಜ್ ಇರುವಂತದ್ದು 18ರಿಂದ 30 ವರ್ಷದವರೆಗೆ ನೀವು ಇದ್ರೆ ಅಂತಂದ್ರೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಇದು 10th ಆಗಿರ್ತಕ್ಕಂಥವ್ರದ್ದು. ಓನ್ಲಿ 10th ಆಗಿರ್ತೈತಿ, ಮುಂದೆ PUC ಮಾಡಿರಂಗಿಲ್ಲ ಅಂತವ್ರು ಯಾವ್ಯಾವ್ದು ಹಾಕ್ಬಹುದು. KSRP ಮತ್ತು KSISF ಇದೆ. ಇದಾದ್ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ದಿಂದ ಬರುವಂತಹ ರೈಲ್ವೆ ಡಿಪಾರ್ಟ್ಮೆಂಟ್ ದಲ್ಲಿ RRB ದೊಳಗೆ ಬರುವಂತಹ ಗ್ರೂಪ್ D ಎಕ್ಸಾಮ್, ಯಾವುದು ಗ್ರೂಪ್ D ಎಕ್ಸಾಮ್, ಇದು ಕೂಡ 10th ಮೇಲೆನೆ ಇರ್ತೈತಿ. 10th ಮೇಲೆ ಇದನ್ನು ಕೂಡ ಹಾಕ್ಬಹುದು. ಇದು ಪ್ರತಿ ವರ್ಷ ಕಾಲ್ ಫಾರ್ಮ್ ಆಗ್ತೈತಿ. ಇದು ಪ್ರತಿ ವರ್ಷನೂ ಕೂಡ ಏನ್ ಮಾಡ್ತಾರೆ, ಇವರು ಕಾಲ್ ಫಾರ್ಮ್ ಮಾಡ್ತಾರೆ. 25ರಿಂದ 30 ಸಾವಿರ ಹುದ್ದೆಗಳು ಪ್ರತಿ ವರ್ಷ ಇದರಲ್ಲಿ ತುಂಬ್ಕೋತಾರ. ಆಮೇಲೆ ಇದು ಏನು ಅಂತಂದ್ರ ಗ್ಯಾರಂಟಿ ಇಲ್ಲ, ಇದು ಪ್ರತಿ ವರ್ಷ ಬರ್ತೈತೆ ಅಂತ ಗ್ಯಾರಂಟಿ ಇಲ್ಲ. ಈಗ 3.5 ವರ್ಷ ಆಯ್ತು, ಇನ್ನೂವರೆಗೂ ಕೂಡ ಇದ್ರದ್ದು ಕಾಲ್ ಫಾರ್ಮ್ ಇಲ್ಲ. ಬಟ್ ಈಗ ಸದ್ಯದ್ರಲ್ಲಿ ಆಗ್ಲಿಕ್ಕೆ ಹೋಗ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ದಲ್ಲಿಯೂ ಕೂಡ. ಇದಾದ್ಮೇಲೆ ನೆಕ್ಸ್ಟ್ SSC ದಿಂದ ಬರುವಂತಹ MTS ಎಕ್ಸಾಮ್. MTS ಗೂ ಕೂಡ ನೀವು ಏನ್ ಮಾಡಬಹುದು ಅಂತಂದ್ರೆ ಅಪ್ಲಿಕೇಶನ್ ಸಲ್ಲಿಸಬಹುದು 10th ಆಗಿರ್ತಕ್ಕಂಥವ್ರು. ಇದು ಕೂಡ ಏನಾಗ್ತೈತಿ ಅಂತಂದ್ರ ಪ್ರತಿ ವರ್ಷ ನಿಮ್ಗೆ ಕಾಲ್ ಫಾರ್ಮ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಪ್ರತಿ ವರ್ಷನೂ ಕೂಡ ಏನು ಅಂತಂದ್ರೆ ಕಾಲ್ ಫಾರ್ಮ್ ನೋಡ್ಲಿಕ್ಕೆ ಸಿಗ್ತೈತಿ. ಇದರಲ್ಲೂ ಕೂಡ ಪ್ರತಿ ವರ್ಷ 4ರಿಂದ 8 ಸಾವಿರ ಹುದ್ದೆಗಳನ್ನ ತುಂಬ್ಕೋತಾರೆ MTS ದಲ್ಲಿ. ಇದು 10th ಆಗಿರ್ತಕ್ಕಂಥವ್ರು ಈ ಅಪ್ಲಿಕೇಶನ್ಸ್ 3 ಅಪ್ಲಿಕೇಶನ್ಸ್ ಅನ್ನ ಸಲ್ಲಿಸಬಹುದು. ಆಮೇಲೆ ಇನ್ನು ಕೆಲವೊಂದಿಷ್ಟು 10th ಮೇಲೆ ಇದಾವೆ. ಬಟ್ ಒಂದು ಸಜೆಷನ್ ಏನು ನಾನು 10th ಆಗಿರ್ತಕ್ಕಂಥವ್ರಿಗೆ ನಾನು ಮಾಡೋದೇನು ಅಂತಂದ್ರ, ಈಗ ನೀವು 10th ಮುಗಿಸಿರ್ತೀರಿ, ಶಾಲೆ ಬಿಟ್ಟಿರ್ತೀರಿ, ನಿಮ್ಮ ವಯಸ್ಸು 21, 22, ಆಮೇಲೆ ಈ ರೀತಿ 25ರವರೆಗೂ ಕೂಡ ನಿಮ್ಮ ವಯಸ್ಸು ಇರ್ತೈತಿ. ಇಂಥವ್ರು ಇರುವಂತಹ ಅಭ್ಯರ್ಥಿಗಳು, ಹುಡುಗರು ಹುಡುಗಿಯರು ಏನ್ ಮಾಡ್ಬೇಕು ಅಂತಂದ್ರೆ ಸೆಕೆಂಡ್ PUC ಇರ್ತಕ್ಕಂಥದ್ದು ಕಂಪ್ಲೀಟ್ ಮಾಡ್ಕೊಡ್ರಿ. ಸೆಕೆಂಡ್ PUC ಮೇಲೆ ಬಹಳಷ್ಟು ಅಪ್ಲಿಕೇಶನ್ ಅನ್ನ ನೀವು ಸಲ್ಲಿಸಬಹುದು. ಆಮೇಲೆ ಬಹಳಷ್ಟು ಜನರದ್ದು ಏನು ಅಂತಂದ್ರೆ, ಈಗ ನಾವು ಓದಿ ಬಿಟ್ಟನ ಒಂದು 8ರಿಂದ 10 ವರ್ಷ ಆಯ್ತು, ಈಗೇನು ಓದೋದು ಅಂತ ಹೇಳಿ ಕೂಡ ಮನಸ್ಸಿನಲ್ಲಿ ಇರ್ತೈತಿ. ಬಟ್ ನಿಮ್ಮ ಕನಸು ಗೌರ್ಮೆಂಟ್ ಜಾಬ್ ಪಡ್ಕೋಬೇಕು ಅಂತ ಹೇಳಿ ಇತ್ತು ಅಂತಂದ್ರ ನೀವು ಏನ್ ಬೇಕಾದ ಸಾಧನೆಯನ್ನ ಮಾಡಬಹುದು. ಬಟ್ ಮನಸ್ಸು ಗಟ್ಟಿ ಮಾಡ್ಬೇಕು ಅಷ್ಟ. 8ರಿಂದ 10 ವರ್ಷ ಶಾಲೆ ಬಿಟ್ಟು ಆಗಿರ್ತೈತೆ, ಆದ್ರೂ ಕೂಡ ನೀವು PUC ಅನ್ನ ಎಕ್ಸಾಮ್ ಅನ್ನ ಕಟ್ಟಿ ನೀವು PUC ಪಾಸ್ ಮಾಡ್ಕೊಂಡು ನೀವು ಏನ್ ಮಾಡಬಹುದು, ಇನ್ನೂ ಬಹಳಷ್ಟು ಬರ್ತಾವ. PUC ಮಾಡ್ಕೊಂಡ್ರೆ ಅಂತಂದ್ರೆ ಇನ್ನೂ ಬಹಳಷ್ಟು ಎಕ್ಸಾಮ್ಸ್ ಗಳನ್ನ ಕಟ್ಟಬಹುದಾಗಿದೆ. ಹಾಗಾಗಿ ಇವು ಕೂಡ ಈಗ ನೋಡ್ರಿ, ಬರ್ತಾ ಬರ್ತಾ ಇವು ಅಪ್ಗ್ರೇಡ್ ಆಗ್ಬಿಡ್ತಾವ. ಈಗ 10th ಮೇಲೆ ಇಷ್ಟ ಇರೋದೀಗ ಈಗ KSRP KSISF ಇದು ಕೂಡ ಈಗ ಸುದ್ದಿ ಒಳಗ್ ಬರಾಕತೈತಿ. ಇದು ಕೂಡ PUC ಮೇಲೆನೆ ಕಂಡಕ್ಟ್ ಮಾಡ್ತಾರ ಅಂತೇಳಿ. ಹಾಗಾಗಿ ಇದು ಕೂಡ ಹೋತು ಅಂತಂದ್ರೆ ಅದು ಕೂಡ 10th ಮೇಲೆ ಬರಂಗಿಲ್ಲ. ಆಮೇಲೆ ಈಗ ಉಳಿದಿರುವಂತ ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ಗ್ರೂಪ್ D ಮತ್ತು MTS ಮಾತ್ರ. ಅದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ದವ್ರು ಅಪ್ಡೇಟ್ ಮಾಡಿ PUC ಮೇಲೆ ಮಾಡಿದ್ರು ಅಂತಂದ್ರೆ ಅದು ಕೂಡ ಸಿಗೋದಿಲ್ಲ.
ಬಟ್ ಇವು ಎರಡಂತೂ ನನಗ್ ಅನ್ಸ್ತೈತಿ ಏನು ಅಂತಂದ್ರ ಗ್ರೂಪ್ ಡಿ ಮತ್ತು MTS ಅಂತೂ ಚೇಂಜ್ ಮಾಡಂಗಿಲ್ಲ, 10th ಮೇಲೆ ಇದ್ದೇ ಇರ್ತವೆ. ಯಾರ್ದು 10th ಆಗೈತಿ ಅವರು ಗ್ರೂಪ್ ಡಿ ಮತ್ತು MTS ಪ್ರತಿ ವರ್ಷ ಕಾಲ್ಫಾರಂ ಆಗ್ತೈತಿ, ಅದನ್ನ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಈಗ ಗ್ರೂಪ್ ಡಿ ಆಲ್ರೆಡಿ ಅಪ್ಲಿಕೇಶನ್ಸ್ ಮುಗಿದಾವು, MTS ಕೂಡ ಅಪ್ಲಿಕೇಶನ್ಸ್ ಮುಗಿದಾವು, ಈಗ ಯಾವುದೇ ಕಾಲ್ಫಾರ್ಮ್ ಇರಂಗಿಲ್ಲ. ಆಗಸ್ಟ್ ಸೆಪ್ಟೆಂಬರ್ ದಲ್ಲಿ ಮತ್ತೆ ನೋಡ್ಲಿಕ್ಕೆ ಸಿಗ್ತೈತೆ ನಮಗ ಗ್ರೂಪ್ ಡಿ ಮತ್ತು MTS. ಓಕೆ, ಸೆಪ್ಟೆಂಬರ್ ಅಕ್ಟೋಬರ್ ದಲ್ಲಿ ಮತ್ತೆ ನೋಡ್ಲಿಕ್ಕೆ ಸಿಗ್ತೈತೆ, ಅವಾಗ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು ಗ್ರೂಪ್ ಡಿ ಮತ್ತು MTS ಎಕ್ಸಾಮ್ಗೆ. ಓಕೆನಾ? ಸೊ ಇಷ್ಟು ಮಾಹಿತಿ ಏನು ಅಂತಂದ್ರೆ 10th ಆದ್ಮೇಲೆ ನಾವು ಈ ರೀತಿ ಎಕ್ಸಾಮ್ಸ್ ಗಳನ್ನ ಕಟ್ಬಹುದು. ಇನ್ನು ಬೇರೆ ಬೇರೆ ಇದಾವೆ, ಬಟ್ ಮುಖ್ಯವಾಗಿರುವಂತಹ ಅವುಗಳನ್ನ ಮಾತ್ರ ನಾ ನಿಮ್ಗ ಹೇಳಿದೆ. ಈಗ ನಾವು ಪೊಲೀಸ್ ಆದ್ವಿ ಅಂತಂದ್ರ ಏನ ಓದಬೇಕು, ಪೊಲೀಸ್ ಆಗ್ಬೇಕಾಗಿತ್ತು ಅಂತಂದ್ರೆ ಏನ್ ಓದ್ಬೇಕು ನಾವು ಅಂತಂದ್ರ, ನೋಡ್ರಿ ಏನ್ ಓದ್ಬೇಕು ಅನ್ನೋದಕ್ಕಿಂತ ಎಷ್ಟು ಓದ್ತೇರಿ, ಎಷ್ಟು ನೆನಪಿಟ್ಕೋತೀರಿ ಅದು ಬಹಳಷ್ಟು ಮಹತ್ವದ ಪಾತ್ರ ವಹಿಸ್ತೈತಿ ನಿಮ್ಮ ಎಕ್ಸಾಮ್ ಕ್ಲಿಯರ್ ಆಗ್ಲಿಕ್ಕೆ. ಸೊ ಈಗ ಸದ್ಯದಲ್ಲಿ KSRP, KSISF ಆಗಿರ್ಬಹುದು, ಆಮೇಲೆ ಸಿವಿಲ್ PC ಆಗಿರ್ಬಹುದು, PSI ಅವು ಎಲ್ಲ ಕಾಲ್ಫಾರ್ಮ್ ಆಗ್ಲಿಕ್ಕೆ ಹೋಗ್ತಾ ಇದಾವು. ಸೊ ಈಗಲಿಂದಲೇ ನಿಮ್ಮ ಓದು ಇರುವಂತದ್ದು ಸ್ಟಾರ್ಟ್ ಮಾಡ್ಬಿಡ್ರಿ. ನೋಡ್ರಿ, ಪ್ರತಿಯೊಂದು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ನೀವು ಕ್ಲಿಯರ್ ಮಾಡ್ಬೇಕು ಅಂತಂದ್ರೆ ಮಿನಿಮಮ್ 6 ತಿಂಗಳ ನೀವು ತಪಸ್ಸು ಮಾಡಿ ಕುಂಡಿರ್ಬೇಕು. ಅಂತಂದ್ರೆ 6 ತಿಂಗಳವರೆಗೆ ನೀವು ಡೈಲಿ 5 ರಿಂದ 6 ಗಂಟೆ ಸ್ಟಡಿ ಮಾಡಿದ್ರ ಅಂತಂದ್ರ ಮಾತ್ರ ನಿಮ್ಮ ಸಕ್ಸಸ್ ನೀವು ಕಾಣ್ತಾರ, ಇಲ್ಲ ಅಂತಂದ್ರ ಆಗಂಗಿಲ್ಲ. ನಾ 2 ತಿಂಗಳು ಓದ್ತೇನಿ, 3 ತಿಂಗಳು ಓದ್ತೇನಿ, 3 ತಿಂಗಳು ಕೋಚಿಂಗ್ ಹೋಗಿ ಬರ್ತೇನಿ, ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅಂತಂದ್ರೆ ಆಗಂಗಿಲ್ಲ. ನೀವು ಕೋಚಿಂಗ್ 3 ತಿಂಗಳು ಮುಗಿಸಿ ಬಂದ್ರು ಕ್ಲಿಯರ್ ಆಗಂಗಿಲ್ಲ. ನೀವು ಎಲ್ಲಿ ಬೇಕಾದಲ್ಲಿ ಮುಗಿಸ್ರಿ, ಧಾರವಾಡ, ವಿಜಾಪುರ್, ಬೆಂಗಳೂರು, ಡೆಲ್ಲಿಗೆ ಹೋಗ್ರಿ, ಎಲ್ಲಿ ಬೇಕಾದಲ್ಲಿ ಕೋಚಿಂಗ್ 3 ತಿಂಗಳು ಮುಗಿಸಿದ್ರು ನಿಮ್ ಸೆಲೆಕ್ಷನ್ ಆಗಂಗಿಲ್ಲ. ಈಗ ನಾವು ಕೂಡ ಕ್ಲಾಸಸ್ ಗಳನ್ನ ನಿಮ್ಗೆ ಕೊಡ್ತೇವಿ, ಬಟ್ ನೀವು ಸರಿಯಾಗಿ ಅವುಗಳನ್ನ ಫಾಲೋ ಅಪ್ ಮಾಡಿ ನೀವು ಒಂದು 5 ರಿಂದ 6 ತಿಂಗಳು ಮಾಡಿದ್ರೆ ಮಾತ್ರ ಆಗ್ತದ. ಲಾಸ್ಟ್ ಗೆ ಬಂದು ನೀವು ಎಕ್ಸಾಮ್ಸ್ ಬರ್ತೈತಿ ಅವಾಗ ನೀವು ಕ್ಲಾಸಸ್ ಗಳನ್ನ ನೋಡಿ ಕೇಳಿ ಮಾಡೋದು ಅದು ಆಗಂಗಿಲ್ಲ. ಯಾಕಂದ್ರೆ ಸಿಲೆಬಸ್ ಬಾಳ ಇರ್ತೈತಿ. ಈಗ ಪೊಲೀಸ್ ಆಗ್ಬೇಕಂತಂದ್ರೆ ಏನ್ ಓದ್ಬೇಕಾಗ್ತೈತಿ, ನಾವು ಪೊಲೀಸ್ ಆಗ್ಬೇಕಾಗಿತ್ತು ಅಂತಂದ್ರೆ ಇದ್ರಲ್ಲಿ ಹಿಸ್ಟ್ರಿ ಓದ್ಬೇಕು, ಎಕನಾಮಿ, ಜಿಯೋಗ್ರಾಫಿ, ಆಮೇಲೆ ಸಂವಿಧಾನ, ಪಾಲಿಟಿ ಓದ್ಬೇಕಾಗ್ತೈತಿ, ಸೈನ್ಸ್ ಓದ್ಬೇಕು, ಆಮೇಲೆ ಕರೆಂಟ್ ಅಫೇರ್ಸ್ 1 ವರ್ಷದ ಓದ್ಬೇಕಾಗ್ತೈತಿ, ಮೆಂಟಲ್ ಎಬಿಲಿಟಿ ಎಲ್ಲವುಗಳನ್ನ ನೋಡ್ಬೇಕು, ಮ್ಯಾಥ್ಸ್ ಮತ್ತು ರೀಸನಿಂಗ್. ಸೊ ಈ ಎಲ್ಲಾ ಸಬ್ಜೆಕ್ಟ್ಸ್ ಗಳನ್ನ ಏನ್ ಮಾಡ್ಬೇಕಾಗ್ತೈತಿ, ನೀವು ಡಿಟೇಲ್ ಆಗಿ ಓದ್ಬೇಕಾಗ್ತೈತಿ. ಇಷ್ಟು ಓದಿದ್ರ ಅಂತಂದ್ರ ನೀವು ಪೊಲೀಸ್ ಆಗಬಹುದು. ಈ ಎಲ್ಲಾ ಸಬ್ಜೆಕ್ಟ್ ಗಳನ್ನ ನಾವು ನೋಡ್ರಿ ಎಷ್ಟು ಈಸಿ ಇದಾವ, ಇಷ್ಟ ಇದಾವ ಸಬ್ಜೆಕ್ಟ್, ಇಷ್ಟು ಓದಿದ್ರ ಅಂತಂದ್ರ ಈಸಿಯಾಗಿ ನೀವು ಪೊಲೀಸ್ ಆಗ್ಬಹುದು. ಸೊ ನಿಮ್ಮ ಕನಸು ಇತ್ತು, ನಾನು ಕೂಡ ಪೊಲೀಸ್ ಆಗ್ಬೇಕು ಅಂತ ಹೇಳಿ ಇದೆ ಅಂತ ಹೇಳಿ ಇತ್ತು ಅಂತಂದ್ರ ಈಗಲೇ ಕಮೆಂಟ್ ಮಾಡ್ರಿ, ನಾನು ಕೂಡ ಪೊಲೀಸ್ ಆಗ್ಬೇಕು ಅಂತ ಹೇಳಿ ಆಸೆ ಇದೆ ಅಂತೇಳಿ. ಆಮೇಲೆ ಇನ್ನೂ 18 ವರ್ಷ ಮುಗ್ದಿಲ್ಲ ಆದ್ರೂ ಕೂಡ ಪೊಲೀಸ್ ಆಗ್ಬೇಕು ಅಂತ ಹೇಳಿದ್ರ ಅಂತಂದ್ರ ಅವರು ಕೂಡ ಕಮೆಂಟ್ ಮಾಡ್ರಿ ನೋಡೋಣ. ಆಮೇಲೆ ಅದ್ರ ಜೊತೆಗೆ ಪೊಲೀಸ್ ಆಗುವವರು ಕಮೆಂಟ್ ಮಾಡ್ರಿ. ಆಮೇಲೆ ಯಾರ್ದು ಬೇರೆ ಜಾಬ್ ಡ್ರೀಮ್ ಇದೆ ಅವರು ಕೂಡ ಕಮೆಂಟ್ ಮಾಡ್ರಿ, ಸರ್ ನಾ ಇದನ್ನ ಆಗ್ಬೇಕಾಗಿದೆ ಅಂತೇಳಿ. ನೋಡೋಣ ಯಾರ್ಯಾರು ಏನೇನ್ ಆಗ್ಬೇಕಾಗೈತಿ ಅಂತೇಳಿ. ಓಕೆನಾ? ಸೊ ಇಷ್ಟು ನೀವು ಸಬ್ಜೆಕ್ಟ್ ಅನ್ನ ಕವರ್ ಮಾಡ್ಕೊಳ್ರಿ, ನಿಮ್ಮ ಪೊಲೀಸ್ ಇರ್ತಕ್ಕಂಥದ್ದು ಕಂಪ್ಲೀಟ್ ಆಗ್ತೈತಿ. ಸೊ ಈ ಒಂದು PSI ಮತ್ತು PC ಯಾರು ಓದಾಕತ್ತೀರ ಅವ್ರಿಗೋಸ್ಕರನ ನಾವು ಎಲ್ಲ ಒಂದು ಕಂಪ್ಲೀಟ್ ಕೋರ್ಸ್ ಅನ್ನ ತಂದೇವಿ, ಓನ್ಲಿ 500 rupees ಅಲ್ಲಿ, 500 ರೂಪಾಯಿದಲ್ಲಿ ಸಿಗಾಕತೈತಿ. ಈಗಾಗ್ಲಿ ನಾ ಇಲ್ಲಿ ಹೇರುವಂತ ಏನ್ ಸಬ್ಜೆಕ್ಟ್ ಗಳದಾವು ಈ ಎಲ್ಲ ಸಬ್ಜೆಕ್ಟ್ ಗಳು ನಿಮಗೆ ಸಿಗ್ತಾವು ಓನ್ಲಿ 500 rupees ಅಲ್ಲಿ. ಇದರಲ್ಲಿ ನಿಮ್ಗೆ ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್, ಮಾಕ್ ಟೆಸ್ಟ್, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್, ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಎಲ್ಲಾನು ಕೂಡ ಸಿಗ್ತೈತಿ. ಸೊ ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನೀವು ಏನ್ ಮಾಡ್ರಿ, ಇಲ್ಲಿ 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ಗಳಿಗೆ ಜಾಯಿನ್ ಆಗ್ರಿ. ಇಲ್ಲ ಅಂತಂದ್ರೆ ಇದು ನಮ್ಮ ವಾಟ್ಸ್ಆಪ್ ನಂಬರ್ ಇದೆ, ಈ ವಾಟ್ಸ್ಆಪ್ ನಂಬರ್ಗೆ PSI ಅಂಡ್ PC 2026 ಅಂತ ಹೇಳಿ ಮೆಸೇಜ್ ಮಾಡ್ರಿ. ಫೀಸ್ ಎಲ್ಲಿ ಪೇಡ್ ಮಾಡಬೇಕು 500 rupees ಅದನ್ನ ನಿಮ್ಗೆ ಮೆಸೇಜ್ ಅಲ್ಲಿ ಹೇಳ್ತೇವಿ. ಅಲ್ಲಿ ಫೀಸ್ ಪೇಡ್ ಮಾಡಿ ನೀವು ಒಂದು ಸ್ಕ್ರೀನ್ ಶಾಟ್ ಕಳಿಸಿದ ಮೇಲೆ ನಿಮ್ಗೆ ಎಲ್ಲಾ ಕ್ಲಾಸಸ್ ಗಳನ್ನ ನಿಮ್ಮ ಮೊಬೈಲ್ ನಲ್ಲಿ ಓಪನ್ ಆಗುವ ಹಾಗೆ ನಾವು ಮಾಡಿಕೊಡ್ತೇವೆ. ಎಲ್ಲಾ ಕ್ಲಾಸಸ್ ಗಳು ಸಿಗ್ತಾವ, ಎಲ್ಲಾ ಸಬ್ಜೆಕ್ಟ್ ಕ್ಲಾಸಸ್ ಗಳು ಸಿಗ್ತಾವ. ಆಮೇಲೆ ಈ ಆಫರ್ ಫೀಸ್ ಓನ್ಲಿ 1 ಜೂನ್ 2026 ಮಾತ್ರ ಇದೆ. ಈಗ ಇಲ್ಲಿ ಬಹಳಷ್ಟು ಕೋರ್ಸಸ್ ಗಳಿದಾವು, ಎಲ್ಲಾ ಕೋರ್ಸಸ್ ಗಳ ಫೀಸ್ ಇಷ್ಟಿದೆ. ಬಟ್ ಈಗ ನಾವು ಎಲ್ಲಾ ಕ್ಲಾಸಸ್ ಗಳನ್ನ ಎಲ್ಲಾ ಕೋರ್ಸ್ ಗಳನ್ನ ಓನ್ಲಿ 500 rupees ಅಲ್ಲಿ 1 ಜೂನ್ 2026 ಆಫರ್ ಆಗಿ ಕೊಡಾಕತ್ತೇವಿ. ನಿಮ್ಗೆ ಯಾವ ಕೋರ್ಸ್ ಬೇಕಾಗ್ತೈತಿ ಆ ಕೋರ್ಸ್ ಕ್ಲಾಸಸ್ ಅನ್ನ ನೀವು ತಗೊಂಡು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಇಲ್ಲ ಅಂತಂದ್ರೆ ವಾಟ್ಸ್ಆಪ್ ಮೆಸೇಜ್ ಮಾಡ್ರಿ ಅಂತಂದ್ರ ನಿಮ್ಗೆ ಎಲ್ಲಾ ಕ್ಲಾಸಸ್ ಗಳು ಅವೈಲೇಬಲ್ ಆಗ್ತಾವು. ಸೊ ಈ ಆಫರ್ ಅನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾರು ಪೊಲೀಸ್ ಆಗ್ಬೇಕು ಅಂತ ಅನ್ಕೊಂಡಿರಿ ಅವರು ಬೇಗನೆ ಜಾಯಿನ್ ಆಗ್ರಿ. ಆಮೇಲೆ ಇದರ ಆಕ್ಚುಲಿ ಫೀಸ್ 1500 rupees ಇದೆ. ಇದು ಜೂನ್ 1 ಮಾತ್ರ ಇದು ಆಫರ್ ನಿಮ್ಗೆ ಸಿಗ್ತಾ ಇದೆ. ಇದಾದ್ಮೇಲೆ ಮತ್ತೆ 1500 ಫೀಸ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಸೊ ಹಾಗಾಗಿ
ಬೇಗನೆ ನೀವು ಕ್ಲಾಸಸ್ಗಳಿಗೆ ಜಾಯ್ನ್ ಆಗ್ರಿ. ಓಕೆ, ಸೊ ಈ ರೀತಿ ನೀವು ನಿಮ್ಮ ಕನಸನ್ನ ನನಸು ಮಾಡ್ಕೋಬಹುದಾಗಿದೆ. ಯಾರ್ದು ಕನಸು ಏನೈತೆ ಅನ್ನೋದನ್ನ ನೀವು ಕಮೆಂಟ್ ಅನ್ನ ಮಾಡ್ರಿ. ಆಮೇಲೆ ಹೆಚ್ಚಿನ ಮಾಹಿತಿಗಾಗಿ 8861927838 ನಂಬರ್ಗೆ ಕನೆಕ್ಟ್ ಆಗ್ರಿ. ಆಮೇಲೆ ಅಲ್ಲಿ ಮಾಹಿತಿಯನ್ನು ಪಡ್ಕೊಳ್ರಿ. ಅದ್ರ ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಇನ್ನುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಿಡಿಯೋವನ್ನ ಕ್ಲೋಸ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್.